ನೋಡಿ ಬ್ರೈಡಲ್ ಡಿಸೈನ್ ಕಲಿಯೋಣ ಬನ್ನಿ. ಸೀರೆ ತುದಿಲಿ ಲಾಕ್ ಮಾಡ್ಕೋಬೇಕು, ಒಂದ್ಸಲಿ ಗಂಟು ಹಾಕೋಬೇಕು, 6 ಎಳೆ ದಾರ ಸುತ್ತಕೊಂಡು ನೆಕ್ಸ್ಟು ಕ್ರೋಶದಲ್ಲಿ ತೊಗೊಂಡು ಬಂದು ಒಂದು ನಾಟ್ ಹಾಕೋಬೇಕು, ಕೆಳಗಡೆಯಿಂದ ತೊಗೊಂಡು ಬಂದು ನೆಕ್ಸ್ಟ್ ಇನ್ನೊಂದು ನಾಟ್ ಹಾಕ್ಕೊಂಡು 5 ಚೈನ್ ಹಾಕೋಬೇಕು. 1 2 3 4 5 ಚೈನ್ ಹಾಕಿ ಎಲ್ಲಿಗೆ ಬರುತ್ತಲ್ಲಿ ನೋಡಿ ಲಾಕ್ ಮಾಡಬೇಕು. ನೀಟಾಗಿ ನಿಧಾನಕ್ಕೆ ನೋಡ್ಕೊಂಡು ಮಾಡಬೇಕು, ಇಲ್ಲಾಂದರೆ ಸೀರೆ ರಿಂಕಲ್ಸ್ ಬರ್ತದೆ. ಸೀರೆ ರಿಂಕಲ್ಸ್ ಬರದ ಹಾಗೆ ನೋಡಿಕೊಂಡು ಲಾಕ್ ಮಾಡಬೇಕು. ಮತ್ತೆ 5 ಚೈನ್ ಲಾಕ್ ಮಾಡಬೇಕು. ಇವಾಗ ಒಂದು ಫ್ಲವರ್ ಬಿಡ್ಸ್ ಥರ ಒಂದು ಸ್ವಲ್ಪ ದೊಡ್ಡ ಸೈಜ್ ಬಿಡ್ಸ್ನ ಹಾಕೋಬೇಕು. ನೋಡಿ ದಾರದೊಳಗಡೆ ಫಸ್ಟ್ ಹಾಕಿ ಲಾಕ್ ಮಾಡಿ ನೆಕ್ಸ್ಟ್ ಸೀರೆಗೆ ಲಾಕ್ ಮಾಡಬೇಕು. ನೋಡಿ ಎಲ್ಲಿಗೆ ಬರುತ್ತೆ ನೋಡ್ಕೊಂಡು ಮಾಡಬೇಕು. ನಿಧಾನಕ್ಕೆ ಮಾಡಿ ಏನೂ ಆಗಲ್ಲ, ಹಾಕ್ಬೋದು, ನೀಟಾಗಿ ಕಲಿಬೋದು ನಿಧಾನಕ್ಕೆ. ನೆಕ್ಸ್ಟ್ 5 ಚೈನ್ ಹಾಕೋಬೇಕು. 1 2 3 4 5 ಎಲ್ಲಿಗೆ ಬರುತ್ತಲ್ಲ ನೀಟಾಗಿ ನೋಡ್ಕೊಂಡು ಲಾಕ್ ಮಾಡಬೇಕು. ಇದೊಂದು ಚೂರು ನೀವು ಕಡಿಮೆ ಮಾಡಿದ್ರೂ ಸರಿ ಹೋಗೋದಿಲ್ಲ, ಸ್ವಲ್ಪ ಜಾಸ್ತಿ ಮಾಡಿದ್ರೂ ಸರಿ ಹೋಗೋದಿಲ್ಲ. ಸೀರೆ ರಿಂಕಲ್ ಬಂದರೆ ಸ್ವಲ್ಪ ಎಳ್ಕೊಂಡಂಗೆ ಆಗ್ತಿರ್ತದೆ, ಸ್ವಲ್ಪನೂ ಸರಿ ಹೋಗೋದಿಲ್ಲ. ಇವಾಗ 3 ಟೈಮ್ಸ್ ಹಾಕೋಬೇಕು. 5 ಚೈನ್ನ 3 ಸರಿ ಹಾಕೋಬೇಕು. ಫಸ್ಟು ಬೀಡ್ಸಿಂತ ಸೀರೆ ಸ್ಟಾರ್ಟಿಂಗ್ 2 ಸಲ ಹಾಕೋಬೇಕು 5 ಚೈನ್ನ. ನೆಕ್ಸ್ಟು ಬೀಡ್ಸ್ ಹಾಕಿದ್ಮೇಲೆ 3 ಸರಿ ಹಾಕೋಬೇಕು. 3 ಸರಿ ಹಾಕ್ಕೊಂಡು ಎಲ್ಲಿಗೆ ಬರುತ್ತಲ್ಲಿ ಲಾಕ್ ಮಾಡಬೇಕು. ಲಾಕ್ ಮಾಡಿ ಮತ್ತೆ ಒಂದು ಬೀಡ್ಸ್ ಹಾಕ್ಕೊಂಡು ಸೀರೆ ಫುಲ್ ಇದೇ ರೀತಿ 3 ಟೈಮ್ಸು 5 ಚೈನ್ ಹಾಕಿ ಲಾಕ್ ಮಾಡಿ ಒಂದೊಂದು ಬೀಡ್ಸ್ ಹಾಕಿ ಲಾಕ್ ಮಾಡಿಕೊಂಡು ಕಂಪ್ಲೀಟ್ ಮಾಡ್ಕೋಬೇಕು. ಸೀರೆ ಲಾಸ್ಟಲ್ಲಿ 2 ಟೈಮ್ ಬಂದ್ರೂ ಏನು ನಡೆಯಲ್ಲ, 3 ಸಲ ಬಂದ್ರೂ ಏನೂ ಆಗಲ್ಲ, ಅಡ್ಜಸ್ಟ್ ಮಾಡ್ಕೋಬೋದು. ಇದು ಫುಲ್ ಕಂಪ್ಲೀಟ್ ಮಾಡಿ ನಾನು ನಿಮಗೆ ನೆಕ್ಸ್ಟ್ ಸ್ಟೆಪ್ ತೋರಿಸ್ತೀನಿ. ನೋಡಿ ಲಾಕ್ ಮಾಡು ಇದೇ ಥರ ಕಂಪ್ಲೀಟ್ ಮಾಡಿ ನಾನು ನೆಕ್ಸ್ಟ್ ಸ್ಟೆಪ್ ನಿಮ್ಗೆ ನಾನು ತೋರಿಸ್ತೀನಿ. ನೋಡಿ ಇದೇ ರೀತಿ ಫುಲ್ ಕಂಪ್ಲೀಟ್ ಮಾಡ್ಕೋಬೇಕು. ನೆಕ್ಸ್ಟ್ ಸ್ಟೆಪ್ಪು ನೋಡಿ ಕಂಪ್ಲೀಟ್ ಆಗೈತೆ ನನ್ನ ಸೀರೆ ಫುಲ್ಲು. ಈಗ ಸ್ಟಾರ್ಟಿಂಗ್ ಮತ್ತೆ ಅದೇ ಕಲರ್ ದಾರ ತೊಗೊಂಡು 6 ಎಳೆ ದಾರದಲ್ಲಿ ನಾಟ್ ಹಾಕಿ ಫಸ್ಟ್ ಒಂದು ಸಾರಿ, ಇವಾಗ ಒಂದು ಸರಿ ನಾಟ್ ಹಾಕೋಬೇಕು ಸಾಕು. ಎಲ್ಲಿ ನಾಟ್ ಹಾಕಿರ್ತೀವಿ ಅಲ್ಲೇ ಹಾಕೋಬೇಕು. ನೆಕ್ಸ್ಟ್ ಈಗ 5 ಚೈನ್ ಹಾಕಬೇಕು. 1 2 3 4 5 ಚೈನ್ ಹಾಕಿ ನಾವು ಮೊದಲೆಲ್ಲಿ ಲಾಕ್ ಮಾಡಿದ್ದೋ ಅಲ್ಲಿಗೆ ಲಾಕ್ ಮಾಡಬೇಕು. ಇವಾಗ ಸಿಂಗಲ್ ಕ್ರೋಶ 2 ಸಲ ಹಾಕೋಬೇಕು. ಒಂದು ಸಾರಿ 2 ಸಾರಿ ಸಿಂಗಲ್ ಕ್ರೋಶ ಹಾಕಿ ಇವಾಗ ತ್ರಿಬಲ್ ಕ್ರೋಶ ಮಾಡ್ಕೊಂಡು ಹೋಗಬೇಕು. ಸೂಜಿ ಹಿಂದೆ ಬೀಡ್ಸ್ ಹಿಂದೆ ದಾರದೊಳಗಡೆಯಿಂದ ತೊಗೊಂಡು ಬಂದು ನೋಡಿ ಸೂಜಿ ಮೇಲೆ 2 ಸಲ ದಾರ ತೊಗೊಂಡು ಬೀಡ್ಸ್ ಹಿಂದೆ ಒಂದು ಸಲ ಹೋಗಿ ತೊಗೊಂಡು ಬರಬೇಕು. ಆವಾಗ 3 ಸರಿ ಆಗುತ್ತೆ. ಈಗ ನಾವು 2ರಲ್ಲಿ 1 ಅಂತ 3 ಟೈಮ್ ತೊಗೋಬೇಕು ಲೂಪ್ ಒಳಗಡೆ. ಆವಾಗ ನಮಗೆ ತ್ರಿಬಲ್ ಕ್ರೋಶ ಬರ್ತದೆ. ಒಂದು ಕಂಬ ಅದು ನಿಧಾನಕ್ಕೆ ನೋಡಿಕೊಂಡು ಹಾಕಿ ಫುಲ್ ಆರ್ಚ್ ತೋರಿಸಿದ್ದೀನಿ ನಾನು. ಒಂದು ಆರ್ಚ್ ಫುಲ್ ತೋರಿಸಿದ್ದೀನಿ, ನಿಧಾನಕ್ಕೆ ನೋಡ್ಕೊಳ್ಳಿ. ನೋಡಿ ಸೂಜಿ ಮೇಲೆ 2 ಸಲ ದಾರ ತಗೊಂಡು ಬೀಡ್ಸ್ ಹಿಂದೆ ಒಂದು ಸಲ ತೊಗೊಬಂದು 2ರಲ್ಲಿ 1 ಮಾಡೋದು ಅಷ್ಟೇ. ನೋಡಿ ಬೀಡ್ಸ್ ಹಿಂದೆ ತೊಗೊಂಡು ಬಂದು 2ರಲ್ಲಿ 1 ಮತ್ತು ಇನ್ನೊಂದು ಸಲ 2ರಲ್ಲಿ 1 3 ಟೈಮ್ಸು. ಇದು ತ್ರಿಬಲ್ ಕ್ರೋಶ. ಇವಾಗ ಅದು ಫುಲ್ ತುಂಬಷ್ಟು ಆ ಚೈನು ಎಷ್ಟು ತುಂಬುತ್ತೆ ಆ ಥರ ಎಲ್ಲ ಮಾಡಬಾರ್ದು. ಎಷ್ಟು ಕರೆಕ್ಟಾಗಿ ಲೆಕ್ಕ ಹಾಕ್ಕೊಂಡು ಅಷ್ಟೇ ಹಾಕ್ಕೊಂಡು ಬಂದರೆ ಫಿನಿಶಿಂಗ್ ಚೆನ್ನಾಗಿ ಬರ್ತದೆ. ಲೆಕ್ಕ ಹಾಕ್ಕೊಳ್ಳೋದು ಫಸ್ಟ್ ಸ್ಟಾರ್ಟಿಂಗಿಂದ 15 ಕಂಬ ಕರೆಕ್ಟಾಗಿ ಹಾಕ್ಕೋಬೇಕು. ಇಲ್ಲಾಂದ್ರೆ 14 ಹಾಕ್ಕೊಂಡು ಸಾಕಾಗುತ್ತೆ. 15 ಹಾಕ್ಕೊಂಡಿದ್ದೀನಿ ನಾನು. ಕಂಬಗಳನ್ನ ತ್ರಿಬಲ್ ಕ್ರೋಶ ಹಾಕ್ಕೊಂಡಿದ್ದೀನಿ ಆಚ್ ಫುಲ್ಲು. ಸೂಜಿ ಮೇಲೆ 2 ಸರಿ ದಾರ ತಗೊಂಡು ಬೀಡ್ಸ್ ಹಿಂದೆ ಹೋಗಿ ದಾರ ತೊಗೊಂಡು ಬಂದು ಈ ಥರ ನೋಡಿ ಲೆಕ್ಕ ಹಾಕೋಬೇಕು ಕರೆಕ್ಟಾಗಿ. 15 ಆದಮೇಲೆ 5 ಚೈನ್ಗೆ ಲಾಕ್ ಮಾಡಬೇಕು. ಚೈನ್ ಒಳಗಡೆ ಲಾಕ್ ಆಗಲ್ಲ, ಚೈನ್ ಒಳಗಡೆ ಲಾಕ್ ಮಾಡಿ ಮತ್ತೆ 2 ಸಲ ಸಿಂಗಲ್ ಕ್ರೋಶ ಹಾಕಬೇಕು. ಒಂದು ಸಲ ಸಿಂಗಲ್ ಕ್ರೋಶ ಹಾಕ್ಕೊಂಡು ಲಾಕ್ ಮಾಡಬೇಕು. ನೋಡಿ ಇವಾಗ 5 ಚೈನ್ ಒಳಗಡೆ ಲಾಕ್ ಮಾಡಿ ಇನ್ನೊಂದು ಸಲ ಸಿಂಗಲ್ ಕ್ರೋಶ ಲಾಕ್ ಮಾಡಬೇಕು. ನೆಕ್ಸ್ಟ್ ಇವಾಗ
ನಾವು ಲಾಕ್ ಮಾಡಿರೋ ಜಾಗದಕ್ಕೆ ಒಂದ್ಸಲಿ ಲಾಕ್ ಮಾಡಿಕೊಂಡು 2 ಸಲ ಸಿಂಗಲ್ ಕ್ರೋಶ ಲಾಕ್ ಮಾಡ್ಕೊಂಡಿದ್ದೀವಿ. ನೆಕ್ಸ್ಟ್ ಇವಾಗ ಒಂದ್ಸಲಿ ಲಾಕ್ ಮಾಡಿ 5 ಚೈನ್ ಹಾಕಿ ಕಂಪ್ಲೀಟ್ ಮಾಡ್ಕೋಬೇಕು ಈ ಸ್ಟೆಪ್ನ. ನೆಕ್ಸ್ಟ್ ಸ್ಟೆಪ್ಪು ಅದೇ ಜಾಗದಲ್ಲಿ ನಾವು ಬಾರ್ಡರ್ ಕಲರ್ಸ್ ದಾರ ತಗೋಬೇಕು. ಸ್ವಲ್ಪ ಡಾರ್ಕ್ ಕಲರ್ ತಗೋಬೇಕು, ಏಕೆಂದರೆ ನಾವು ಬೀಡ್ಸ್ ಹಾಕೋದ್ರಿಂದ ಸ್ವಲ್ಪ ಬೀಡ್ಸ್ಗೆ ಹೈಲೈಟ್ ಆಗಬೇಕು. ಹಾಗಾಗಿ 5 ಚೈನ್ ಹಾಕಿ ಎಲ್ಲಿ ಹಾಕಿದ್ದೀವೋ ಅದೇ ಲಾಕ್ಗೆ ಲಾಕ್ ಮಾಡಬೇಕು. ನೆಕ್ಸ್ಟು ಟ್ರಿಬಲ್ ಕ್ರೋಶ ಹಾಕೋಂಗಿಲ್ಲ, ಡಬಲ್ ಕ್ರೋಶ ಹಾಕೋಬೇಕು. ಸೂಜಿ ಮೇಲೆ ಒಂದು ಸರಿ ದಾರ ತಗೊಂಡ್ರೆ ಡಬಲ್ ಕ್ರೋಶ, ಸೂಜಿ ಮೇಲೆ 2 ಸಲ ದಾರ ತಗೊಂಡ್ರೆ ಟ್ರಿಬಲ್ ಕ್ರೋಶ. ಸೂಜಿ ಮೇಲೆ ದಾರಾನೇ ತಗೊಳ್ಳದೆ ಹೋದರೆ ಅದು ಬರೀ ನಾಟ್, ಸಿಂಗಲ್ ಕ್ರೋಶ ಅಂತಲೂ ಹೇಳ್ತಾರೆ. ನೋಡಿ, ಈ ಥರ ಮೆಟಲ್ ಬೀಡ್ಸ್ಗಳನ್ನ, ಚಿಕ್ಕ ಬೀಡ್ಸ್ಗಳನ್ನ ಹಾಕಬೇಕು. ಬೇರೆ ಕ್ರೋಶ ಬಳಸಬೇಕಾಗತ್ತೆ ಈ ಮೆಟಲ್ ಬೀಡ್ಸ್ ಹಾಕೋಕ್ಕೆ. ನಾನು ಒಂದ್ಸಲಿ ಈ ಕ್ರೋಶಗಳ ಬಗ್ಗೆ ಒಂದ್ಸಲಿ ಮಾಡ್ತೀನಿ ವಿಡಿಯೋನ. ಇವಾಗ ನಾನು ಕಂಬಗಳು ಹಾಕಿದ್ದೀವಲ್ಲ ಟ್ರಿಬಲ್ ಕ್ರೋಶಗಳನ್ನ, ಆ ಕಂಬಗಳ ಮಧ್ಯದಲ್ಲಿ ಪ್ರತಿ ಕಂಬಕ್ಕೂ ಸಿಂಗಲ್ ಕ್ರೋಶ ಹಾಕಿ ಒಂದು ಸಿಂಗಲ್ ಕ್ರೋಶ ಮತ್ತು ಒಂದು ಬೀಡ್ಸು ಈ ಥರ ಹಾಕ್ಕೊಂಡು ಲಾಕ್ ಮಾಡ್ಕೊಬರ್ಬೇಕು. ನಮಗೆ ಜಾಸ್ತಿ ಆಗುತ್ತೆ, ಸ್ವಲ್ಪ ಲೂಸ್ ಆಗುತ್ತೆ ಅಂತಂದರೆ ಸ್ಟಾರ್ಟಿಂಗ್ ಏನು ಮಾಡಬೇಕಂದ್ರೆ ಒಂದು ಬೀಡ್ಸ್ ತೊಗೋಬೇಕು. ನೆಕ್ಸ್ಟು ಒಂದು ಕಂಬನ ಬಿಟ್ಟು ನೆಕ್ಸ್ಟ್ ಕಂಬಕ್ಕೆ ಹಾಕ್ಕೊಂಡು ಹೋದರೆ ಕರೆಕ್ಟಾಗಿ ಆರ್ಚ್ ಬರ್ತದೆ. ಸ್ಟಾರ್ಟಿಂಗ್ ಒಂದು ಕಂಬ ಬಿಟ್ಬಿಡ್ಬೇಕು, ನೆಕ್ಸ್ಟು ಕೊನೆಯದು ಒಂದು ಕಂಬ ಬಿಟ್ಬಿಡ್ಬೇಕು. ಅಲ್ಲಿಗೆ ಒಂದೊಂದು ಬೀಡ್ಸ್ ಹಾಕಿದಾಗ ನಾವು ಕರೆಕ್ಟಾಗಿ ಆರ್ಚ್ ಕಂಪ್ಲೀಟ್ ಆಗ್ತದೆ. ನೋಡಿ, ನಿಧಾನಕ್ಕೆ ನೋಡಿಕೊಂಡು ಹಾಕ್ಬೋದು. ಬ್ರೈಡಲ್ ಡಿಸೈನ್ ತುಂಬ ಚೆನ್ನಾಗಿ ಬರ್ತದೆ. ನಾವು ಇಲ್ಲಾಂದ್ರೂ ಒಳ್ಳೆ ರೇಟ್ ತೊಗೋಬೋದು ನೀಟಾಗಿ ಫಿನಿಶಿಂಗ್ ಮಾಡೋದು ಹಾಕ್ಕೊಟ್ರೆ. ಸೂಜಿ ಮೇಲೆ ಒಂದ್ಸಲ ದಾರ ತಗೊಂಡು ಕಂಬದ ಮಧ್ಯದಲ್ಲಿ ಹೋಗಿ 2ರಲ್ಲಿ 1 2ರಲ್ಲಿ 1 ನೋಡಿ. ಮತ್ತೆ ಇವಾಗ ಮತ್ತೆ ಬೀಡ್ಸ್ ಹಂಗೆ ತಳ್ಳಬೇಕು. ಸೂಜಿಲಿ ಜಾಸ್ತಿ ಅಂದರೆ ತುಂಬ ಚಿಕ್ಕ ಸೂಜಿ ಆಗಿರೋದ್ರಿಂದ ಸೂಜಿ ಅಂತ ಹೇಳ್ತಿದ್ದೀನಿ ನಿಮಗೆ. ತುದಿ ಸೂಜಿ ಥರ ಟೈಪ್ ಇರ್ತದಲ್ಲ, ಅದರಿಂದ ಅದಕ್ಕೆ 4-5 ಬೀಡ್ಸ್ಗಳನ್ನ ಹಾಕ್ಕೊಂಡ್ರೆ ನಮ್ಗೆ ಬೇಗನೆ ಹಾಕ್ಕೊಂಡು ಹೋಗ್ಬೋದು. ಒಂದೊಂದೇ ತಗೊಂಡು ಹೋಗೋದಾಗ ತುಂಬ ಟೈಮ್ ತಗೊಳ್ತದೆ. 4-5 ತಗೊಂಡು ಒಂದು 4-5 ಕಂಬಗಳನ್ನ ಹಾಕ್ಕೊಂಡು ಬಂದರೆ ಬೇಗನೆ ಕಂಪ್ಲೀಟ್ ಮಾಡಿಬಿಡ್ಬೋದು. ನೋಡಿ, ಪ್ರತಿ ಒಂದು ಕಂಬಕ್ಕೂ ಲಾಕ್ ಮಾಡ್ತಾ ಡಬಲ್ ಕ್ರೋಶಗಳನ್ನ ಹಾಕೋತಾ ಒಂದೊಂದು ಬೀಡ್ಸ್ಗಳನ್ನ ಹಾಕೋತಾ ಬರ್ತಿದ್ದೀನಿ. ನೋಡಿ, ನಿಮ್ಗೆ ಇಷ್ಟ ಆಗ್ಬೋದು. ಕ್ರೋಶ ಡಿಸೈನ್ ಈಗ ಎಲ್ಲರೂ ಕೂಡ ಕಲಿತಿದ್ದಾರೆ, ಮನೇಲಿ ಎಲ್ಲರೂ ಕೂಡ ಕಲ್ತ್ಕೊಂಡು ಹಾಕೋಬೋದು. ನಮ್ಮ ಸೀರೆಗೆ ನಾವೇ ಕೆಲಸ ಮಾಡಿದಾಗ ತುಂಬ ಚೆನ್ನಾಗಿ ಕಾಣಿಸ್ತದೆ ನೋಡಿ ಹಾಕ್ಕೊಂಡಾಗ. ಅದು ದುಡ್ಡು ಕೊಟ್ಟು ಹಾಕ್ಸ್ದಾಗಲೇ ಬೇರೆ, ನಾವು ಕಲ್ತು ಹಾಕ್ಕೊಂಡಾಗಲೇ ಬೇರೆ ಖುಷಿ ಕೊಡೋದು. ಅದು ಸೂಜಿ ಇರೋದ್ರಿಂದ ದಾರ ಸಿಕ್ಕಾಕೊಬಿಡ್ತದೆ. ನೋಡ್ಕೊಂಡು ನಿಧಾನಕ್ಕೆ ಹಾಕೋಬೇಕು. ನೋಡಿ, ಮತ್ತೆ ಸೂಜಿ ಒಳಗೆ ದಾರ ತಗೊಂಡು ಕಂಬದೊಳಗಡೆಯಿಂದ ಮತ್ತೆ ತಗೊಂಡು 2ರಲ್ಲಿ 1 ಮಾಡಿ ಒಂದು ಬೀಡ್ಸ್ ಹಾಕೋದು. ಇದೇ ರೀತಿ ಪ್ರತಿ ಕಂಬಕ್ಕೂ ಒಂದೊಂದು ಹಾಕ್ಕೊಂಡು ಬರಬೇಕು. 2 ಹೋಗುತ್ತೆ 15ರಲ್ಲಿ, ಒಂದು 13-14 ಬೀಡ್ಸ್ಗಳು ಹಾಕಬೇಕಾಗುತ್ತೆ. ಮತ್ತೆ ಲಾಕ್ ಮಾಡಬೇಕು. ನೋಡಿ, ಅಲ್ಲಿಗೆ ಲಾಕ್ ಮಾಡಿ ಮತ್ತೆ ಇನ್ನೊಂದ್ಸಲಿ ಸಿಂಗಲ್ ಕ್ರೋಶ ಮಾಡಿ 5 ಚೈನ್ ಹಾಕಿ 5 ಚೈನ್ ಎಲ್ಲಿ ಲಾಕ್ ಮಾಡಿದ್ದೀವಿ ಅಲ್ಲಿಗೆ ಲಾಕ್ ಮಾಡೋದು. ಇದೇ ರೀತಿ ಪ್ರತಿ ಸೀರೆ ಫುಲ್ ಮಾಡ್ಕೊಂಡು ಬಂದರೆ ನಮ್ಮ ಸೀರೆ ಕಂಪ್ಲೀಟಾಗಿ ತುಂಬ ಚೆನ್ನಾಗಿ ಬರ್ತದೆ. ನೀಟಾಗಿ ನೋಡ್ಕೊಂಡು ನಿಧಾನಕ್ಕೆ ಮಾಡ್ಕೊಂಡು ಬರಬೇಕು ಅಷ್ಟೇ, ಏನು ಕಷ್ಟ ಇಲ್ಲ, ಈಸಿಯಿಂದ ಮಾಡ್ಬೋದು. ಬ್ರೈಡಲ್ ಡಿಸೈನು ಮದುವೆ ಸೀರೆಗಳಿಗೆಲ್ಲ ಹಾಕ್ಬೋದು ಆರಾಮಾಗಿ. ಈಗ ಗ್ರ್ಯಾಂಡಾಗಿ ಮಾಡ್ಕೊಡಿ ಅಂತಾರಲ್ಲ ಅಂತ ಅವ್ರಿಗೆಲ್ಲ ಡಿಸೈನ್ ಇದನ್ನು ತುಂಬ ಚೆನ್ನಾಗಿ ಮಾಡ್ಬೋದು. ನೋಡಿ, ನಾನು ಕಂಪ್ಲೀಟ್ ಮಾಡಿ ನಿಮಗೆ ಫುಲ್ ಕುಚ್ಚು ಕಟ್ಟಿ ಲಾಸ್ಟ್ಗೊಂದು ಫೋಟೋ ಹಾಕ್ತಿದ್ದೀನಿ ನೋಡಿ. ತುಂಬ ಥ್ಯಾಂಕ್ ಯು ಫುಲ್ ವಿಡಿಯೋ ನೋಡಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್.